ಸ್ವಸ್ತಿಕವನ್ನು ಎಲ್ಲಿ ಹಾಕಬೇಕು ಮತ್ತು ಅದರ ಪ್ರಯೋಜನವೇನು? ಯಾವ ಬಣ್ಣದ ಸ್ವಸ್ತಿಕ್ ಮನೆಗೆ ಶುಭಕರ? ಜಗತ್ತು ಎಷ್ಟೇ ಮುಂದುವರಿಯುತ್ತಿದ್ದರೂ ಕೂಡ ದೈವಿಕ ಶಕ್ತಿಯ ಮೇಲಿನ ನಂಬಿಕೆ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಒಳಿತಿಗಾಗಿ ಪ್ರಾರ್ಥಿಸುವುದು ಭಗವಂತನನ್ನು ಮಾತ್ರ. ದೇವರೇ ಸರ್ವ ಕಾರ್ಯಗಳಿಗೂ ಕಾರಣವೆಂಬ ನಂಬಿಕೆ ಬಲವಾಗಿ ಬೇರೂರಿದೆ. ಆ ನಿಟ್ಟಿನಲ್ಲಿ ಹಲವಾರು ಆಚಾರ ವಿಚಾರ ನಂಬಿಕೆಗಳು ನಮ್ಮಲ್ಲಿವೆ. ಅವುಗಳಲ್ಲಿ ಒಂದು ಸ್ವಸ್ತಿಕ ಬರೆಯುವ ಪದ್ಧತಿ. ಹೌದು, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ. ಸ್ವಸ್ತಿಕವನ್ನು ಎಲ್ಲಿ ಹಾಕಬೇಕು ಮತ್ತು ಅದರ ಪ್ರಯೋಜನವೇನು? ಸನಾತನ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಅತ್ಯಂತ ಶುಭ ಮತ್ತು ಪವಿತ್ರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಸ್ವಸ್ತಿಕ್ ಮನೆಯಲ್ಲಿ ಹಾಕುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ? ಸ್ವಸ್ತಿಕ್ ಅನ್ನು ಮನೆಯ ಯಾವ ಸ್ಥಳಗಳಲ್ಲಿ ಹಾಕಿದರೆ ಶುಭ? ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಸಂಕೇತವನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಹಾಗೂ ಪ್ರತಿಯೊಂದು ಮಂಗಳಕರ ಮತ್ತು ಶುಭ ಕಾರ್ಯಗಳಲ್ಲಿ ನಾವು ಈ ಚಿಹ್ನೆಯನ್ನು ಕಾಣಬಹುದು. ಈ ಸ್ವಸ್ತಿಕ್ ಚಿಹ್ನೆಯನ್ನು ಗಣೇಶನ ರೂಪ ಎಂದು ಹೇಳಲಾಗುತ್ತದೆ ಮತ್ತು ಈ ಶುಭ ಚಿಹ್ನೆಯು ಆರ್ಯರಿಂದ ಹುಟ್ಟಿಕೊಂಡಿದ್ದು. ಜ್ಯೋತಿಷ್ಯ ಮತ್ತು ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಸ್ವಸ್ತಿಕ್ ಚಿಹ್ನೆಯನ್ನು ಎಲ್ಲಿ ಹಾಕಬೇಕು? ಇದನ್ನು ಹಾಕುವುದರಿಂದ ಏನು ಪ್ರಯೋಜನಗಳು ಎಂಬುದನ್ನು ತಿಳಿಯೋಣ ಬನ್ನಿ. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಬಿಡಿಸಿ. ಸ್ವಸ್ತಿಕ್ ಅನ್ನು ಹಾಕುವಾಗ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯವಾದ ಅಂಶಗಳು ಏನೆಂದರೆ, ಮನೆ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಸ್ವಸ್ತಿಕ್ ಚಿಹ್ನೆಗಳನ್ನು ಹಾಕಬೇಕು. ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಮನೆಯಲ್ಲಿನ ವಾಸ್ತು ದೋಷಗಳನ್ನು ತೊಡೆದು ಹಾಕುತ್ತದೆ. ಆದರೆ ಮುಖ್ಯ ದ್ವಾರದಲ್ಲಿ ಹಾಕುವ ಸ್ವಸ್ತಿಕವನ್ನು 9 ಬೆರಳುಗಳಷ್ಟು ಉದ್ದ ಮತ್ತು ಅಗಲವನ್ನು ಹೊಂದಿರಬೇಕು ಹಾಗೂ ಸ್ವಸ್ತಿಕವು ಕೆಂಪು ಅಥವಾ ಸಿಂಧೂರ ಬಣ್ಣದಲ್ಲಿ ಇರಬೇಕು. ಮುಖ್ಯವಾಗಿ ಸ್ವಸ್ತಿಕವನ್ನು ಸಿಂಧೂರದಿಂದ ಹಾಕಿದರೆ ಶುಭದಾಯಕ. ಅಂಗಳದಲ್ಲಿ ಸ್ವಸ್ತಿಕ್. ಅಂಗಳದ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಮನೆಯ ಅಂಗಳದಲ್ಲಿ ಸಗಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು. ಇದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಅಷ್ಟು ಮಾತ್ರವಲ್ಲದೆ ಮನೆ ಅಂಗಳದಲ್ಲಿ ಸಗಣಿಯಿಂದ ಸ್ವಸ್ತಿಕವನ್ನು ಬಿಡಿಸುವುದರಿಂದ ಆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಹಾಗೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮನೆಯ ದೇವರ ಕೋಣೆಯಲ್ಲಿ ಸ್ವಸ್ತಿಕ್. ಹೆಚ್ಚಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಮನೆಯ ದೇವರ ಕೋಣೆಯಲ್ಲಿ ನೋಡಬಹುದು. ಮನೆಯ ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುವುದರಿಂದ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಹಾಗೆ ಇಡಬಾರದು. ಬದಲಾಗಿ ದೇವರ ಕೋಣೆಯಲ್ಲಿ ಬಿಡಿಸಿದ ಆ ಚಿಹ್ನೆಯ ಮೇಲೆ ದೇವರ ವಿಗ್ರಹವನ್ನು ಸ್ಥಾಪಿಸಬೇಕು ಮತ್ತು ಆ ವಿಗ್ರಹವನ್ನು ಪ್ರತಿದಿನ ಪೂಜಿಸಬೇಕು. ಇದರಿಂದ ಮನೆಯಲ್ಲಿ ಎಂದಿಗೂ ಸಂತೋಷ, ನೆಮ್ಮದಿ, ಸಮೃದ್ಧಿಗೆ ಕೊರತೆ ಇರುವುದಿಲ್ಲ ಮತ್ತು ಮನೆಗೆ ಶುಭದ ಸಂಕೇತ. ತಿಜೋರಿಯಲ್ಲಿ ಸ್ವಸ್ತಿಕ್. ನಿಮ್ಮ ಹಣವನ್ನು ನೀವು ಇಟ್ಟುಕೊಳ್ಳುವ ತಿಜೋರಿ ಅಥವಾ ಹಣ ಇಡುವ ಯಾವುದೇ ಸ್ಥಳದಲ್ಲಿ ಇಟ್ಟರೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿ ಇಡಿ. ಇದು ಸಮೃದ್ಧಿಯನ್ನು ತರುವುದು ಅಲ್ಲದೆ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟಿನಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ವಿಶೇಷವಾಗಿ ದೀಪಾವಳಿ ಹಬ್ಬದಂದು ಸ್ವಸ್ತಿಕ್ ಚಿಹ್ನೆಯನ್ನು ತಿಜೋರಿಯಲ್ಲಿ ಬರೆದಿಡಿ. ಹೊಸ್ತಿಲಿನ ಮಧ್ಯದಲ್ಲಿ ಸ್ವಸ್ತಿಕ್ ಅನ್ನು ಬಿಡಿಸಿ. ಮನೆಯ ಮುಖ್ಯ ದ್ವಾರದಲ್ಲಿ ಮುಖ್ಯ ಹೊಸ್ತಿಲಿನಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುವ ಮೂಲಕ ಮನೆಯ ಹೊಸ್ತಿಲನ್ನು ಪೂಜೆ ಮಾಡಲಾಗುತ್ತದೆ. ಶಾಶ್ವತವಾಗಿ ಲಕ್ಷ್ಮಿಯು ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಮುಂಜಾನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ. ನಂತರ ಧೂಪ ದೀಪಗಳಿಂದ ಹೊಸ್ತಿಲನ್ನು ಪೂಜಿಸಿ. ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿದ ನಂತರ ಅದರ ಮೇಲೆ 1-2 ಕಾಳು ಅಕ್ಷತೆಯನ್ನು ತಪ್ಪದೆ ಇಡಿ. ಇದರಿಂದ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹಾಗೂ ಲಕ್ಷ್ಮೀದೇವಿಯು ಪ್ರತಿಯೊಂದು ಮನೆಯ ಹೊಸ್ತಿಲಿನಲ್ಲಿ ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಯಾವ ಬಣ್ಣದ ಸ್ವಸ್ತಿಕ್ ಮನೆಗೆ ಶುಭಕರ? ಹಳದಿ ಬಣ್ಣದ ಸ್ವಸ್ತಿಕವನ್ನು ಗೋಡೆಯಲ್ಲಿ ಉತ್ತರ ಭಾಗಕ್ಕೆ ರಚಿಸಿದರೆ, ಅರಿಶಿಣದಿಂದ ಸ್ವಸ್ತಿಕವನ್ನು ಬರೆದರೆ ಆ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತು ಮಂಗಳ ಕಾರ್ಯ ಮಾಡುವಾಗ ಕೆಂಪು ಬಣ್ಣದ ಸ್ವಸ್ತಿಕವನ್ನು ಬರೆಯುವುದು ಶುಭಕರ ಎಂಬ ಭಾವನೆ. ಕಣ್ಣು ಬೀಳುವುದು ಎಂದು ಹೇಳುತ್ತಿಲ್ಲ, ಅಂದರೆ ದೃಷ್ಟಿದೋಷದ ಪರಿಹಾರಕ್ಕೆ, ಕೆಟ್ಟ ಸಮಯದ ನಿವಾರಣೆಗಾಗಿ ಕಪ್ಪು ಬಣ್ಣದ ಸ್ವಸ್ತಿಕವನ್ನು ರಚಿಸಲಾಗುತ್ತದೆ. ನಿಮ್ಮ ಕುಟುಂಬದ ಮೇಲೆ ಯಾರಾದರೂ ಕೆಟ್ಟ ಕಣ್ಣಿದ್ದಲ್ಲಿ ಕಪ್ಪು ಬಣ್ಣದಿಂದ ಅಥವಾ ಎದ್ದಿಲಿನಿಂದ ಬರೆದಿರುವ ಸ್ವಸ್ತಿಕವನ್ನು
ಅದನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿ ನಿದ್ದೆಯ ಸಮಸ್ಯೆಯಿಂದ ಬಳಲುವ ವ್ಯಕ್ತಿಯು ತಾನು ಮಲಗುವ ಜಾಗದಲ್ಲಿ ತನ್ನ ತೋರು ಬೆರಳಿಂದ ಕೆಂಪು ಬಣ್ಣದಲ್ಲಿ ಸ್ವಸ್ತಿಕ್ ಬರೆದರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಸ್ವಸ್ತಿಕವನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಕ್ರಮದಲ್ಲಿ ಬರೆಯಬೇಕು. ಒಂದು ವೇಳೆ ಕೊಳಕು ಪ್ರದೇಶದಲ್ಲಿ ಅಂದರೆ ಟಾಯ್ಲೆಟ್, ಬಚ್ಚಲು ಮನೆ ಇತ್ಯಾದಿ ಕಡೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ರಚನೆ ಮಾಡಿದ್ದಲ್ಲಿ ಅದು ಕೆಟ್ಟದ್ದನ್ನು ಹೆಚ್ಚಿಸಬಹುದು. ಒತ್ತಡ ಅಧಿಕವಾಗಬಹುದು. ಮನೆ ಮಂದಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಎಚ್ಚರ ವಹಿಸಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.